ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯ್ತು. ಕಷ್ಟಗಳು ಮುಗಿದವು, ಸುಖದಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹಿಡಿಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಾಗಿರೋಳು? ಕಾಂತೆ ಶಾಂತೆ ವರ ದೀನಳಾಗಿ ವರ ಪತ್ನಿಯಾಗಿ ಮರ್ಗೋಳೆ ತಾಕೆ. ಕಾಂತೆ ಶಾಂತೆ ವರ ದೀನಳಾಗಿ ವರ ಪತ್ನಿಯಾಗಿ ಮರ್ಗೋಳೆ ತಾಕೆ. ಪಾಂಡ ಪುತ್ರರ ಪತ್ನಿಯಾಗಿ ನೀನು ಪಾಂಡ ಪುತ್ರರ ಪತ್ನಿಯಾಗಿ ನೀನು ಕಂಡ ಚಿಂತೆಯಿಂದ ತೊಡು ಕೋಪದಿಂದ ಬಿಡುಬೇಕೆ ಕೋಮಲಾಂಗಿಗೆ. ಕೋಪದಿಂದ ಬಿಡುಗೇಕೆ ಕೋಮಲಾಂಗಿಗೆ. ಶಾಂತೆ ಶಾಂತೆ ವರ ನೀಳನಾಗಿ ವರ ಪತ್ನಿಯಾಗಿ ಮರ್ಗವೇ ತಾಕೆ, ಮರ್ಗವೇ ತಾಕೆ. ಪಾಂಚಾಲಿ, ಏಕೆ ಏನಾಯಿತು? ನಿಷ್ಕಾರಣಕ್ಕಾಗಿ ಹೇಳುತ್ತಿರುವ ಇಲ್ಲ, ಕಾರಣವೇನು? ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಎಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರಿ, ಅವಮಾನ ಮಾಡಿದ್ರೆ ನೀವೇ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಲು, ಅವಳ ಆತ್ಮ ಗೌರವ ಉಳಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನವು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕ ತಂದರಿಗೆ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳುತ್ತೇವೆ. ಹಾಗಿದ್ದು ಹಾಗೆ ಹೋಗಲಿ, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು? ಅದನ್ನು ನನ್ನೊಡನೆ ತಿಳಿಸಬಾರದ ಪ್ರಿಯೆ? ಹೇಳುವೆನು ಸ್ವಾಮಿ, ಆದ್ರೆ ಇದ್ರ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಪ್ರಾಣೇಶ್ವರ, ಈ ದಿನ ನಾನು ಹಸ್ತಿನಾಮೆ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜ್ಯಕ್ಕೆ ಕಳಿಸಿರುವರು. ಇನ್ನೇನು ಸಂಧೆ ಆಗುವುದು, ಆಗಲಾದರೂ ಈ ನಿನ್ನ ಬೆಚ್ಚದ ಮುಡಿಯನ್ನು ಮುಡುಗಟ್ಟವೇ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನ ಸಂಧ್ಯಾನವೇ? ಯಾರು ರಾಯಭಾರಕ್ಕೆ ಹೋಗಿರುವರು? ನಮ್ಮ ಅಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನರ ವಿಲಾಸ ವಿಭ್ರಮದಲ್ಲಿ ಮದ್ದನಾದ ಪತಿಯೋ ಯೋದ್ಧವನ ಮರೆಯಲು ಸಹಜ. ಅರ್ಜುನ ದೋರಕಿದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ನಿರೀಕ್ಷಿಸಿದರು. ಅದಿರಲಿ ಪ್ರಿಯೆ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳಿ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಭಲೆ ಭಲೆ ಪಾಂಚಾಲೆ.
ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ. ಚಲುವಿನ ರಥೆಯೇ ಚೆಲುವನ್ನು ತೋರೆ, ಚಲುವಿನ ರಥೆಯೇ ಚೆಲುವನ್ನು ತೋರೆ, ಬಳುಕು ನಡುವನ್ನು ಬಳಸುವೆ ಬಾರೆ, ಬಳುಕು ನಡುವನ್ನು ಬಳಸುವೆ ಬಾರೆ. ನಗುವ ತರಣಿಯೇ ಜಿಗಿಯುವ ಹರಣಿಯೇ, ನಗುವ ತರಣಿಯೇ ಜಿಗಿಯುವ ಹರಣಿಯೇ, ಮದನದ ಬಾಧೆಯ ತಾಳೆನು ಬಾರೆ, ಮದನದ ಬಾಧೆಯ ತಾಳೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಸಭಯ ಬರಿಬವ ಮರತಿಯೇನೆ, ಸಭಯ ಬರಿಬವ ಮರತಿಯೇನೆ, ಗೈದ ಶಪಥವ ಮೀರುವೆಯೇನೆ, ಗೈದ ಶಪಥವ ಮೀರುವೆಯೇನೆ, ಇಚ್ಛಿತ ಮುಡಿಯಲು ಕಟ್ಟುವೆ ಬಾರೆ, ಇಚ್ಛಿತ ಮುಡಿಯ ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ, ಬಾಪು ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಮಮತೆಯ ಮರುವಿಗೆ ಇಲ್ಲ ವಿರಾಮ, ಮಮತೆಯ ಮರುವಿಗೆ ಇಲ್ಲ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಿಯೆ, ಆಗ ಚೆಲ್ಲುದ ಸೇರುವೆ ಪ್ರಾಣೇಶ್ವರ. ಪ್ರಿಯತಮೆ, ಆಗ ಯಾವಾಗ ಮುಡಿಯನ್ನು ಕಟ್ಟಿಸಿದಾಗ ಚೆಲ್ಲುದ ಸೇರುವೆ ಕಾಂತೆಯ ನೀನು, ಚೆಲ್ಲುದ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮರದ ಮೆರುವಿಗೆ ಇಲ್ಲ ವಿರಾಮ, ಭ್ರಮರದ ಮೆರುವಿಗೆ ಇಲ್ಲ ವಿರಾಮ, ಸಮಯವಿದೆ. ಪ್ರಾಣೇಶ್ವರ, ನೆನಪಿರುವುದೇ ಹಿಂದೆ ಒಂದು ದಿನ ಈ ನನ್ನ ಬಿಡುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದಿರಿ.
ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಪಟ್ಟೆಯೋ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯಲ್ಲೋ ಈ ಪ್ರಚಂಡ ಭೀಮಸೇನರು. ಆಡೋದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದರೆ ಏನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ಬೇಡ ಪಾಂಚಾಲಿ, ನಮ್ಮನ್ನು ಸುಮ್ಮನೆ ಕೆಣಕಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಹತ್ತಿರದಿಂದ ನಿರೀಕ್ಷಿಸುವೆನು. ಧರ್ಮ ಪೌರಾಣದ ದುಷ್ಟರನ್ನು ದುರ್ಯೋಧನಂತಹ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸುವುದಿಲ್ಲ ಪಾಂಚಾಲಿ, ಕ್ಷಮಿಸುವುದಿಲ್ಲ. ತೋಳ ಕೌರವರನ್ನು ಬಾಳ ಗೆಡಿಸುವೆನು. ಶುಭಮತಿಗೆ ತೋಳ ಕೌರವರನ್ನು ಬಾಳ ಗೆಡಿಸುವೆನು. ಶುಭಮತಿಗೆ ದುರದಳು ದುರದಳಿಗಳೇ ಗುರುಕುಲವನ್ನೇ ತೊಡಬಡಿಯುವುದೇಕೋ ಅಂತೆಯೇ. ದುರದಳಿಗಳೇ ಗುರುಕುಲವನ್ನೇ ತೊಡಬಡಿಯುವುದೇಕೋ ಅಂತೆಯೇ. ದುರುಳ ಕೌರವನೇ ತೆಗೆದು ಬರುವೆನು. ದುರುಳ ಕೌರವನೇ ತೆಗೆದು ಬರುವೆನು. ದುರದಳು ಪರಿಗೋ. ನೋಡು ಅಣ್ಣ, ಭೀಮಸೇನನು ಕೆರಳಿದ ಸಿಂಹದಂತೆ ಈಗಾಗಲೇ ಗರ್ಜಿಸುತ್ತಿರುವನು. ಆತನ ಕೋಪವನ್ನು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಶಮನ ಮಾಡಲು ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣಗಳೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಈ ನನ್ನ ಸಹೋದರರನ್ನು ಶಾಂತಗೊಳಿಸುವುದು ನನ್ನಲ್ಲಿ ದುಸ್ಸಾಧ್ಯವಾಗಿದೆ ಅರ್ಜುನ. ಏತರ ನಡತೆ ಪ್ರೀತಿಯ ಏತರ ನಡತೆ ಪ್ರೀತಿಯ ಆತುರ ಬಿಂಬಲ ಏನಿರುವುದೇ. ಧರ್ಮ ವಿಚಾರದ ಧರ್ಮವನರಿಯದೆ ಅರ್ಜುನ, ಧರ್ಮ ವಿಚಾರದ ಧರ್ಮವನರಿಯದೆ ಧರ್ಮ ವಿಚಾರದ ಧರ್ಮವನರಿಯದೆ ಧರ್ಮ ವಿಚಾರದ ಧರ್ಮವನರಿಯದೆ ಧರ್ಮಗೆ ಬಾರಿಗಳಾಗುವಿರೆ. ಧರ್ಮಕ್ಕೆ ಬಾರಿಗಳಾಗುವಿರೆ. ಏತರ ನಡತೆ ಪ್ರೀತಿಯ ಆತುರ ಬಿಂಬದ ಏನಿರುವುದೇ. ಸಹೋದರ, ನನ್ನಲ್ಲಿ ನಿನಗೆ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನೇ ಬಿಡಿಗುವುದಲ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರೊಡನು ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಅಂದುಕೊಂಡೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು. ಈ ಪಾಂಡು ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಪಾಂಚಾಲಿ, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಅಗ್ರಜ, ಅರ್ಜುನನು ಸುಮ್ಮನಿರಬಹುದು, ನಕುಲ ಸಹದೇವರವೇ ಸುಮ್ಮನಿರಬಹುದು. ನಾನು ಮಾತ್ರ ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡರ ಮನೆ ಬಾಗಿಲದೆ ನಿಂತು ಸಂಧಿಯಾಚನೆ ಮಾಡಲು ಪಾಂಡಪುತ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನು ಮಾತ್ರ ಒಂದು ಗಳಿಗೆ ಸಹಿಸತಕ್ಕದನ್ನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ, ಅರ್ಜುನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡರ ಕುರುಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡಬಾರದು. ನೀವು ನಿಶ್ಚಿಂತೆಯಾಗಿ ಸಂಧಿ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ.
ನಿಲ್ಲು ನಿಲ್ಲು ಸೈಬರ್ಗಿಯ ಸಹೋದರ ನಿಲ್ಲು. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನಡುಕದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನಡುಕದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಾ. ತಾಳಿದವರು ಮುಂದೆ ಬಾಳಿಗರು ಎಂಬ, ತಾಳಿದವರು ಮುಂದೆ ಬಾಳಿಗರು ಎಂಬ ಹಿರಿಯರ ವಾಣಿಯ ಮರೆಯುವುದನು. ಹಿರಿಯರ ವಾಣಿಯ ಮರೆಯುವುದನು. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ಇನ್ನು ತಡೆಯುತ್ತೀ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನು ನಿಮನದ ವೇದನೆ ನೀಗಿಸೋ ಸಮಯವಿದೆಂದರಿದಯ ತರುಣಿ ಏತಗೆ ಈ ದುರುಳವೋ. ಮಾನು ನಿಮನದ ವೇದನೆ ನೀಗಿಸೋ ಸಮಯವಿದೆಂದರಿದಯ ತರುಣಿ ಏತಗೆ ಈ ದುರುಳವೋ. ಧರ್ಮಜ ನಿರ್ಮಯ ನಿರ್ಮಲ ಭ್ರಾತೃವೋ, ಧರ್ಮಜ ನಿರ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಬಲಿಪುದು ಮನದನು ತಾಪವನರು. ಬಲಿಪುದು ಮನದನು ತಾಪವನರು. ಧರ್ಮದಿಂದ ಘನ ಕಾರ್ಯ ಸಾಧಿ ಕೋಮಲ ಹೃದಯದ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗಲು ಸರಿ. ಸಾರ ಸಾಕ್ಷನಿ ಹರಿಯದ ಮರಿ, ಸಾರ ಸಾಕ್ಷನಿ ಹರಿಯದ ನೀರು. ಹೇಗಿಂದು ನೀರಿಂದು ನೀ ಕೋಪ ಕೆಳಲು, ಹೇಗಿಂದು ನೀರಿಂದು ನೀ ಕೋಪ
ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಧರ್ಮ ಧರ್ಮವೆಂದು, ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯೂ ಸಹ ಕ್ಷತ್ರಿಯನ ಕರ್ತವ್ಯವೇ ಆಗಿದೆ ಪಾಂಚಾಲಿ. ಯುದ್ಧವು ಎಂತಹ ಘನಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದಿನ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗೆ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು ಪಾಂಚಾಲಿ. ಪ್ರಾಣೇಶ್ವರ, ದಾಮಿನಿಯನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲ ಅಂದ್ರೆ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಏನಿದು ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗಿ ಬರುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಇಚ್ಛೆಯಂತೆ ನೀವು ಮಾಡಿಕೊಳ್ಳಿರಿ, ನಾನು ನನ್ನ ಇಚ್ಛೆಯಂತೆ ನಾನು ಮಾಡಿಕೊಳ್ಳದೆ. ಈಶ್ವರ, ಸ್ವಲ್ಪ ನಿಧಾನಿಸಿ. ಅದು ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ವಿಜಯ ಶಾಲೆಯಾಗಿ ಪಾಂಡಪುತ್ರರೇ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನ. ಯದುಪತಿ, ಇದೋ ನನ್ನದೊಂದು ನಮಸ್ಕಾರ. ಸ್ವಾಮಿ, ಓದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷೆಯಂತೆ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಸ್ವಾಮಿ, ನಾನಿಲ್ಲಿರುವುದು ಸಮಯವಲ್ಲ. ಕೃಷ್ಣನ ಅಪೇಕ್ಷೆಯಂತೆ ಪ್ರಾಣೇಶ್ವರ, ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ಪ್ರಿಯ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯದ್ರೆ ತಾಳ್ಮೆದ ಮುಗಿದು ಹೋಗುತ್ತದೆ. ಸೇರಿಸಿಕೊಳ್ಳಿ ಪ್ರಿಯ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರ ಕುಣಿಪತಿ. ಈ ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು, ಅದನ್ನು ತಡೆಯಿತು. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದಿಂದ ಅರ್ಜುನನಿಗೆ ಬಳೆ ತೋರಿಸಿದೆ. ಈಗ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಸೀರೆ ನುಡಿದು ಒತ್ತಡಿಸುತ್ತಿರುವೆವು. ಪಾಂಡ ಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ ಕೃಷ್ಣ? ಭೀಮಸೇನ, ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ? ಭೀಮಸೇನ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಿರುವುದು. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಸ್ವಾಭಿಮಾನದ ಶೂನ್ಯವಾದ ಸಂಜ್ಞಾದೊಡನೆ ಈ ಪ್ರಚಂಡ ಭೀಮನಿಗದ ಎಂತಹ ಸಂಬಂಧ ಕೃಷ್ಣ? ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಆ ರಸಬೆಲೆ ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ, ಅಶ್ವತ್ಥಾಮ ಮುಂತಾದವರು. ಆ ದುರ್ಯೋಧನ ಅವನೂ ಸಹ. ಇನ್ನು ನನಗೆ ಕೆಲಸವಿಲ್ಲ ಕೃಷ್ಣ. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದು? ಯಾವ ಸೇನೆ? ನೀನು ನಿರಾಶರಾಗಬೇಡ. ಶೋಕವೇಕೆ ಬಿಡು, ಚಿಂತ ಮನದಿ ಬಿಡು, ಚಿಂತ ಮನೆ ಕಡು ದೂರಾತ್ಮರ ಹೊರಗೆ ಒದಗಿಸುವ ನಾವು ಪಡಕ್ಕೆ ನೋಯಿದಾಗ ಮಡಕೆ ಶೋಕವೇಕೆ ಬಿಡು, ಚಿಂತ ಮನದಿ ಬಿಡು, ಚಿಂತ ಮನೆ ಕಡು ದೂರಾತ್ಮರ ಹೊರಗೆ ಒದಗಿಸುವ ನಾವು ಪಡಕ್ಕೆ ನೋಯಿದಾಗ ಮಡಕೆ
ಸೇವೆ ತೀರಿಸದೇ ಬಿಡಲು. ಆಹಾ ಭೀಮಸೇನ, ನೀನು ಎಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳೋದಾದರೂ ಹೇಗೆ? ಸ್ವಲ್ಪ ಸಮಾಧಾನ ತುಂಬಿಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಸುಮ್ಮನೆ ನಾನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವನು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶವೇ? ಹೋದರೆ ಅದು ಸಂದೇಶವದು ಸಂಧಿಯಾಗಿರೋದು. ಕೃಷ್ಣ, ಏನೋ ಸಂದೇಶ ಹೇಳು. ದುರ್ಯೋಧನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತದಿಂದ ಹೇಳಿಬಿಡು. ಇಲ್ಲ ಭೀಮಸೇನ, ಆ ಸಂದೇಶವನ್ನು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಪರಿಹಾಸವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ದುರ್ಯೋಧನ, ಭೀಮಸೇನ, ಆ ಸಂದೇಶವನ್ನು ಕೇಳಿ ಇಚ್ಛೆ ಇದ್ದರೆ ನನ್ನ ಬಳಿ ಕುಳಿತುಕೋ. ಕೃಷ್ಣ, ನೀನು ಹೇಳಿದಂತೆ ಇದು ಕುಳಿತುಕೊಳ್ಳುವೆನು. ಈಗಲಾದರೂ ನಿನ್ನ ಸಂದೇಶವನ್ನು. ನೀನು ಕೋಪ ಬಿಡಲು ತಾನೆ? ಅದು ಆಗಲೇ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಎಲ್ಲಿ ಭೀಮಸೇನ, ಬಿಡೆಯ ಗದೆಯನ್ನು. ಬಿಡು. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಭೀಮಸೇನ, ತಂಗಿ ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನಿಂದಾದ್ರೆ ನಿನ್ನ ಮಾತನ್ನು ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡಗುಡಿಯನ್ನು ಮುಟ್ಟುವುದರಲ್ಲಿ ಬಹಳ ಪಂಡಿತಿ ಅಲ್ವಾ? ಆಗಿ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವನು ನೋಡಿದನು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನಿನ್ನ ಕೈಗಳನ್ನು ಬಂಧಿಸು. ಸ್ವಾಮಿ, ಕೃಷ್ಣನು ಹೇಳಿದಂತೆ ಈ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸುವ ತಂಗಿ. ಬಂಧಿಸಲೇ ಪ್ರಿಯ? ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಹಿಂದೆ ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಗುಣವಾಗಿತ್ತು. ಮತ್ತಿನ್ಯಾರು? ಏನು ಹೇಳಿದ ಕೃಷ್ಣ? ಮತ್ತಿನ್ಯಾರು? ದುರಹಂಕಾರ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನ ಅಂಗಾಂಗವನ್ನು ಬಂಧಿಸಿದರೆ ಯಾರು? ಯಾರು ದುರಾತ್ಮರು? ಮತ್ತಿನ್ಯಾರು? ದುರಹಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ತಮ್ಮನಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಮಹಾಕಾರ್ಯ ಅವರಿಗಳದೆ ಮತ್ತಾರ ಕೈಯಲ್ಲಿ ಸಾಧ್ಯ? ಭೀಮಸೇನ, ಈ ನನ್ನ ಕರಗಳನ್ನು ಬಿಡಿಸು. ದುರ್ಯೋಧನ ದುಶ್ಯಾಸನರ ದುರಹಂಕಾರವು ಶಿಖರ ಮುಟ್ಟುತ್ತಿರುವುದು. ನಮ್ಮ ಪ್ರಿಯ ಬಂಧು ಅದು ಪಾಂಡವರ ರಾಯಭಾರಿಯನ್ನು, ಅದು ನಮ್ಮ ಕೃಷ್ಣನನ್ನು ಆ ಕುನ್ನಿಕವರವರು ಈ ರೀತಿ ಅಪಮಾನ ಮಾಡಿದ್ದಾರೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅರ್ಜುನ, ಭೀಮಸೇನ, ಇಷ್ಟು ಮಾತ್ರವಲ್ಲ, ಇನ್ನೇನು ಕೃಷ್ಣ? ನಿಮ್ಮ ಸಂಧಾನಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಕೌರವನು ಭೀಮ, ನುಡಿದ ಕೌರವನು ಕಡೆ ಯುದ್ಧವ ಕಡಿಮೆ ಕೊಡೆ ನಾನು ರಾಜವ. ಭೀಮಸೇನ, ಕಡೆ ಯುದ್ಧವ ಕಡಿಮೆ ಕೊಡೆ ನಾನು ರಾಜ. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಬಿಡೆನು. ದುರಂತರು
ಭೀಮಸೇನ, ಅಪೇಕ್ಷಿಸಿದರೆ ಅದು ದೊರಕುವುದು ರಣರಂಗದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಗಂಡಾಘೋಷವಾಗಿ ಇಳಿಯಬಿಟ್ಟನು ಭೀಮಸೇನ. ಓ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಹೇ ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ ಎಂದು. ಕೊನೆಗೆ ಲಭಿಸಿದ್ದು ಯುದ್ಧವೇ. ಪಾಂಚಾಲೆ, ಈ ನನ್ನ ಕರಗಳನ್ನು ಬಿಡಿಸು. ಧನಂಜಯ, ನೀನಾದರೂ ಈ ನನ್ನ ಕರಗಳನ್ನು ಬಿಡಿಸು. ನೀನಾದರೂ ಈ ನನ್ನ ಕರಗಳನ್ನು ಬಿಡಿಸು. ಕೃಷ್ಣ, ನೀನಾದರೂ ಈ ನನ್ನ ಕರಗಳನ್ನು ಬಿಡಿಸು. ಏಕೆ ಏಕೆ ಕೃಷ್ಣ ಈ ಪ್ರಯಾಸದ ನಗು? ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನಮಗಿದೆ? ಗುಡಿಗೆ ಜನರಲ್ಲಿ ಭೂಮಿ ನಡಗಿದ್ರಿ ಒಕ್ಕೆ ರಮಣ ಸಪ್ತ ಸಾಗರವೇ ಕರೆಯದೆ ಮೋಡವೇ ಗುಡಿಗೆ ಜನರಲ್ಲಿ ಈ ಭೂಮಿ ನಡಗಿದ್ರಿ ಒಕ್ಕೆ ರಮಣ ಸಪ್ತ ಸಾಗರ ಕರೆಯದೆ ಗುರುವರ ಸಿರುವ ಕಡಿಯೇನೆ ಬಿಡೋದು. ಗುರುವರ ಸಿರುವ ಕಡಿಯೇನೆ ಬಿಡೋದು. ತೊಡಗಿದ್ದೇವೋ ಗುರುಕುಲವೋ ತೊಡಗಿಡುವೆ. ಗುರುಕುಲವೋ ತೊಡಗಿಡುವೆ. ದುರುಳ ಗೌರವವೋ ಪರಿಪರಿವಿಡಲೇ. ದುರುಳ ಗೌರವವೋ ಪರಿಪರಿವಿಡಲೇ. ಮೋಡ ಗುಡಿಗೆ ಜನರಲ್ಲಿ ಈ ಭೂಮಿ ನಡಗಿದ್ರಿ ಒಚ್ಚಿ ರಮಸ ಸಪ್ತ ಈಗ ಕೇಳಿರಿ ಎಲ್ಲರೂ ಈ ಭೀಮನ ಪ್ರತಿಜ್ಞೆಯನ್ನು. ಕೃಷ್ಣವು ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆಯ ಕುಂತಿದೇವ ಸಂಜ್ಞಾಪನ ಮಾಡಿ ಸತ್ಯವಾಗಿದ್ದರೆ, ನಾಳಿನ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಕೌರವ 99 ಮಂದಿ ಸಹೋದರರನ್ನು ಸಂಹಾರ ನಿರ್ಮಾಣ ಮಾಡಿ ದೊರೆದ ದುಶ್ಯಾಸನ ವಕ್ರಸ್ಥಳದ ಬಯಲ ಅವನ ಗುಂಡಿಯ ಬಿಸಿ ರಕ್ತದಿಂದ ಮಾಡದೆ ಪಾಂಚಾಲಿಯ ಗುಡಿಯನ್ನು ಕಟ್ಟಿದವನು. ನಂತರ ದರ್ಪಿತವಾದ ದುರ್ಯೋಧನ ಹೊರೆಯನ್ನು ನನ್ನ ಈ ಗದಾದಂಡೆಯ ಒಂದೇ ಅಡಿಯ ಪಡೆದ ಅವನ ರಾಜ ಕಿರೀಟವನ್ನು ಈ ನನ್ನ ಹಡಗಾಲಿಂದ ಪುಡಿ ಪುಡಿ ಕೈದ ಹೋದರೆ ಕೃಷ್ಣ ನನಗೆ ಅತೀತ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪ್ರಥಮಾಮೃಢಂ ಪ್ರಚಂಡ ಕಶ್ಯಪಂ ಆತ್ಮಜಂ ಶ್ವೇತಪದ್ಮಾಧರಂ ದೇವಾತಂ ಸೂರ್ಯ ಪ್ರಣಮಾಮ್ಯಹಂ ಸೂರ್ಯ ಪ್ರಣಮಾಮ್ಯಹಂ. ಹರಿಯಲಾರದ ಗೋರಸಂ ದೇಹದಾಬ್ದಿಯಲ್ ಮುಳುಗಿದೆ. ಹರಿಯಲಾರದ ಗೋರಸಂ ದೇಹದಾಬ್ದಿಯಲ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಹರಿಯ
ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ತಾಪದಿ. ನೀಗಿಸೋ ಸಾಧನೆಯದೆ ಪರಮಾತ್ಮ, ನೀಗಿಸೋ ಸಾಧನೆಯ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ದೇಹದಾದಿಯಲ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರ. ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ. ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕಂದ ಕುಮಾರ, ಕಂದ. ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಏನು ಈ ನಿರ್ಭಾಗ್ಯಳಾದ ನನ್ನನ್ನು ಕೊಂತೆ ಎಂದು ಕರೆಯುವರು. ಏನು ನನ್ನ ಹೆತ್ತ ಮಾತೆ ಕುಂತಿಯೇ ಅಮ್ಮ? ಹೌದು ಕರ್ಣ. ಅಮ್ಮ ಕರ್ಣ, ಅಮ್ಮ ನೀನೇನಾ ನನ್ನ ಹಾಡೆದ ಮಾತೆಯೋ? ಹೌದು ಕರ್ಣ, ನಾನೇ ನಿನ್ನ ಹೆತ್ತ ತಾಯಿ ಕಂದ. ನದಿಯೊಳೇಕೆ ಕುಮಾರ, ಮಮತೆ ಇರಲಿ ನದಿಯೊಳೇಕೆ ನೂಕಿದೆ? ಮಮತೆ ಇರಲಿ ನದಿಯೊಳೇಕೆ ನೂಕಿದೆ? ಜನನಿ, ನನ್ನನ್ನು ಮನ್ನಿಸು, ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಾತೆಯನ್ನು ಮನ್ನಿಸು ಮಗನೇ. ಜನಿಸಿದ ಕ್ಷಣ ಕರುಣೆ ತೋರೆ ಅಮ್ಮ. ಜನನಿ, ಅಮ್ಮ.
ಭಯದಿಂದಲೂ ಹರದೆನು. ಸೂತನೆಂಬ ಮುಳುಗಿ ಬಾಳನು. ಕಂಬನಿಗರೆದೆನು. ನದಿಯೊಳೇಕೆ ಇದೆ ಮಾತೆಯೇ ಮಮತೆಯಲಿ. ನದಿಯೊಳೇಕೆ ಅಮ್ಮ. ಜನನೇ ಅಮ್ಮ. ಅಮ್ಮ, ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು ವತ್ಸ. ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಿ. ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ತಿನ್ನದೇ ಹಾಗೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತನ್ನ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಗಿಸಲು. ಅಂತಹದ್ರಲ್ಲಿ ನೀನೇಕೆ ತಾಯಿ ನಿರ್ದಯಳಾದೆ? ಈ ಪ್ರಪಂಚವೇ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಒಂದೇ ಒಂದು ಮಾತಿನಿಂದ ಅದನ್ನು ಬಗೆಹರಿಸಬಹುದು. ಆದರೂ ನೀನೇಕೆ ತಾಯಿ ಸುಮ್ಮನಾದೆ? ಹೋಗಲಿ ಬಿಡಮ್ಮ, ನೀನು ನನ್ನ ಜನ್ಮದಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸುವುದರಿಂದ ನಾನು ಪರಮ ಪಾತಕಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಅಷ್ಟೇ ಸಾಕಮ್ಮ. ಈ ನಿನ್ನ ಉಪಕಾರದ ಋಣವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ? ನೀನೇ ಹೇಳು ತಾಯಿ, ನೀನೇ ಹೇಳು. ಕುಮಾರ ಕಂದ ಮಗನೇ ನೋಡವೆ
ಆಗಬಾರದು ಕಂದ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರು. ಕಂದ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನು, ಅದೆಷ್ಟು ಬೆಂದೆನು, ಅದು ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟ ವೇದನೆಗೆಲ್ಲ ನಿನ್ನ ತಾಯಿ ಕಾರಣ. ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ನಿನ್ನ ಮಕ್ಕಳಾದ ಪಾಂಡವರು, ಅವರು ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ಅಲ್ಲವೇ ನಮ್ಮ? ಆದದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ ಬಾ ಕುಮಾರ. ಅಮ್ಮ, ಇದೊಂದು ಮಾತು. ಅಮ್ಮ, ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರು. ಕುಮಾರ, ನನ್ನ ತಪ್ಪೇನಮ್ಮ? ಅಯ್ಯೋ ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರೆಲ್ಲದೆ ಒಣಗಿ ಹೋಗಿರುವುದು ಪುನಃ ಅದು ಚಿಗುರವಲ್ಲದೆ ತಾಯಿ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವಾಯಿ ಮಮ ಪ್ರಾಣ ಎಂಬಂತೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೇಳುವುದು. ಬಿಡು ನಿನ್ನ ವ್ಯತೆಯನ್ನು. ಹೇಗೆ ಬಿಡಲಿ ಕರ್ಣ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕರ್ಣ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಲಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖರಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಕುಮಾರ, ಅಮ್ಮ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ ಕರ್ಣ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅಯ್ಯೋ, ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲದೆ ತನ್ನ ಪ್ರಾಣದ ಪ್ರಾಣವೆಂಬಂತೆ ತನ್ನ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮ. ಕುಮಾರ, ಸರ್ವಂತೂ ಆಗಲಾರದು. ನಾನು ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರು ಏನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕಂದ. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು ಮಗನೇ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೇಗೆ? ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ಕೋಪ, ಆವೇಶ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಹೇಳಬೇಡ ಮಗನೇ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದರಿಂದ ನನ್ನಿಂದ ಅರ್ಜುನನೇ ಹತನಾದರು. ಕೃಷ್ಣ, ಅರ್ಜುನನಿಂದ ನಾನೇ ಹತನಾದರು. ಬೇಡ ಕಂದ.
ಇನ್ನೂ ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಹೋಗಲು ಬಿಡು ಕುಮಾರ. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರಿಡ, ಕಟ್ಟ ಕಡೆಯದಾಗಿ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ? ಹೇಳು ತಾಯಿ. ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರಿಡ? ಇದರಿಂದಲಾದರೂ ನಿನ್ನ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನೆರವೇರಿಸುವೆ ಕೊಡುವೆ ಕುಮಾರ. ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳು ತಾಯಿ. ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆ. ಕರ್ಣ, ನುಡಿದುದಂ ನಡೆಸಲಾರದ ಕಡು ಕೂಡದೆ ಪೇಳಿ ಕರ್ಣ ಸೂರ್ಯ ತನುಜ ಬಿಡು ಚಿಂತೆಯನ್ನು ಮಾತೆ ಬಿಡುವ ಚಿಂತೆಯನ್ನು ಮಾತೆ ನಡೆಸುವೆನು ಧರ್ಮದ ನಾಣೆ ಮತ್ತಿತ ನಾಣೆ ಜನನೀ ಕುಮಾರ. ಅಮ್ಮ, ಅದೇನು ಹೇಳುತ್ತಾಯಿ. ನಾಳೆ ನಿದ್ದದಲ್ಲಿ ತೊಟ್ಟ ಬಾಣವಾದೊಡದಿನ ರಣದಿ ನಟ್ಟ ಕಳೆಯ ತರಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನು ಪ್ರಾಣ ಪದಕ. ತೊಟ್ಟ ಬಾಣವಾದೊಡದಿನ ರಣದಿ ನಟ್ಟ ಕಳೆಯ ತರಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನು ಪ್ರಾಣ ಪದಕ. ಅನುಜಾತರಂ ನಿದ್ದದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಹೇ ದುರ್ಯೋಧನ, ಹೀಗಿಂದೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಅವನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಕಿದನು. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಬಂದು ನನ್ನ ಜನ್ಮದ ವೃತ್ತಾಂತವೆಲ್ಲವನ್ನೂ ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯವೆಲ್ಲವನ್ನೂ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ಮಾತೆಯು ಬಂದು ಮಗನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ರೂಪಿಸುತ್ತಿರು. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಕುಮಾರ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಲ್ ಕರ್ಮದ ಹಾದಿಗೆ ಕಾಲ್ ಇಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡುತ್ತಿಂತೆಯ ಜನನೇ.
ನನ್ನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಜನನಿ ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ನಿಜವೇ ಕುಮಾರ? ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ ಈ ದರವ ಬೆಳೆದು ನಿಲ್ಲಲಿ. ಮುಗಿಲ ಇಳಿದು ಬರಲಿ ಈ ದರವ ಬೆಳೆದು ನಿಲ್ಲಲಿ. ಇಟ್ಟಾನೆ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ, ಬಿಡುತ್ತಿಂತೆಯ ಜನನಿಯೇ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಕುಟಿಲೋಪಾಯ ಕುಟಿಲೋಪಾಯವು ಈಗ ಫಲಿಸಿತು. ಅಮ್ಮ, ನಿಮ್ಮೆಲ್ಲರ ಇಷ್ಟವಿದ್ದಂತಾಗಲಿ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಇಷ್ಟವಿದ್ದಂತಾಗಲಿ. ಜನನಿ, ನೀನು ಹೋಗಿ ಬಾ ತಾಯಿ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯವು ನನಗೆ ದೊರಕುವುದಿಲ್ಲ. ಕುಮಾರ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಕುಮಾರ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಕರ್ಣ, ಹಾಗೆ ಹೇಳಬೇಡ. ಸತ್ಯ ಸಂದನಾದ ಧರ್ಮರಾಯನ ಕೈಯಲ್ಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹುವಿನಯಿಂದ ಬೇಡಿಕೊಳ್ಳುವೆನು. ಅಮ್ಮ, ಪರಮಾತ್ಮ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಇನ್ನಿಲ್ಲದಾಗಿ ಹೋಗಲಿ. ಅಮ್ಮ, ಅಮ್ಮ ನಿನ್ನ ಮೊದವನು ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ, ಅಮ್ಮ ನಿನ್ನ ಮೊದವನು ಯುಗದಿ ಕಾಣಲಾಗುವುದೇ ಎಂದು. ಬಗೆಯೊಳು ಒಂದು ಕಣ್ಣೀರಗರಿದು ಬಗೆಯೊಳು ಒಂದು ಕಣ್ಣೀರಗರಿದು. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ ನಿನ್ನ ಮಗವನೇ ಯುಗದಿ ಕಾಣಲಾಗುವುದೇ ಕರ್ಣ, ನಿನ್ನ ಮಗವನೇ ಯುಗದಿ ಕಾಣಲಾಗುವುದೇ ಬಗೆ ಬಗೆಯೊಳು ನೊಂದು ಬಗೆ ಬಗೆಯೊಳು ನೊಂದು ಕರ್ಣ, ಕುವರ ಹಾಗೆ ಬರುವೆನ ಕಂದ, ಹಾಗೆ ಬರುವೆನ. ಹೋಗಿ ಬರುವೆಯ ಅಮ್ಮ, ಹೋಗಿ
ವಿಧಿ ನಿನ್ನ ಮಾಯೇ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೇ ಮಾಯಜ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಗದಿ. ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರ ತೆರದಿ. ಎನ್ನಯ ಬಾಳು ಕಣ್ಣೀರ ತೆರದಿ. ಪಾಲಿ ಪರಾರಿ ದೀನನ ದಯದಿ. ಪಾಲಿ ಪರಾರಿ ದೀನನ ದಯದಿ. ಕೊನೆಗಾಣಿಸಯ್ಯ ಧರ್ಮದ ಬಂಧನ. ಕೊನೆಗಾಣಿಸಯ್ಯ ಧರ್ಮದ ಬಂಧನ. ದಾರಿಯ ಕಾಣದ ಅಂದನ ತೆರನಾದೆ. ದಾರಿಯ ಕಾಣದ ಅಂದನ ತೆರನಾದೆ. ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ. ಪರಮಾತ್ಮ ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಸರದಂತೆ ಕೇಳಿ ಬಂದಿತು. ಅದರೊಡನೆ ಸಮೀಪದ ವೇಣ ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೂಬೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೀತವು ಕಂಡೆದುರಿಗೆ ಬಂದು ನಿಂತಿತು. ಆಕಾಶದಿಂದ ಒಂದೇ ಎರಡು 100 ನಕ್ಷತ್ರಗಳು ಧರೆಗುರುಳಿದವು. ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸುವ ಕಾಣನಲ್ಲ. ಅಮ್ಮ ಅಮ್ಮ ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದ್ದೆನು. ರಾತ್ರಿ ಇಲ್ಲ ನಿದ್ರೆ ಇಲ್ಲ, ಬೆಳಕರಿತಲೇ ದುಶ್ಯಕರಗಳು. ಸಮೀಪಕ್ಕೆ ಬಾ, ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು ಕುಮಾರ? ಅಮ್ಮ, ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಕಾಯುವುದಿಲ್ಲ ಜನನಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿದ್ದರು ಕುಮಾರ, ಅದು ನಿನ್ನ ಡಾಂಬಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಟವನ್ನು ತಿಳಿದಿದ್ದೆನು. ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಯುದ್ಧವನ್ನು ನಿರ್ಮಿಸಿದವನು ಮಾನವನೇ ಪರಂತೋ ಆ ವಿಧಾತನಲ್ಲ. ತನ್ನವರು ಬೇರೆಯವರೆಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಅಡಗಿಸಿಕೊಂಡು ನಾಮಾವಿಶೇಷವನ್ನಾಗಿ ಮಾಡುವ ಮಾರಣ ಹೋಮ. ಕುಮಾರ, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷದ ನುಡಿಗಳನ್ನು ಕೇಳಿ ಕೇಳಿ ಬೇಸತ್ತಿರುವುದು ಜನನಿ. 100 ಜನ ವೀರ ಪುತ್ರರನ್ನು ಹೆತ್ತ ವೀರ ಮಾತೆಯು ನೀನಾಗಿ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾದೆಯಾ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ.
ನಾನು ಆ ಧರ್ಮವನ್ನು ಪಾಲಿಸುತ್ತಿರುವೆನು. ಈ ಕಡುನುಡಿಗಳ ನೀ ನುಡಿಯದಿರು ನೀ ಅಮ್ಮ. ಈ ಕಡುನುಡಿಗಳ ನೀ ನುಡಿಯದಿರು ನೀ ಸಾಕು ನಿನ್ನ ನೀತಿ ಬೋಧ ಕೇಳಲು. ಸಾಕು ನಿನ್ನ ನೀತಿ ಬೋಧ ಕೇಳಲು. ಕುರುಪತಿಗೆ ಸಮರಿಹರೆ ಸ್ಥಳದೊಳಗೆ ಕುರುಪತಿಗೆ ಸಮರಿಹರೆ ದಳದೊಳಗೆ ಭಯಬೇಕೆ ಬಿಡು ಮಾತೆಯೇ. ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದಾತಿವೆ ಶ್ರೀಮಂತವದನ. ಭಯಬೇಕೆ ಬಿಡು ಮಾತೆಯೇ. ಕುಮಾರ ಅಮ್ಮ ವರಗಾಂಧಾರ ವಂಶದ ನಂದಿನಿ. ಅಮ್ಮ ವರಗಾಂಧಾರ ವಂಶದ ನಂದಿನಿ ಶತಸುತರಂ ಪಡೆದ ಮಹಾಜನನಿ. ಶತಸುತರಂ ಪಡೆದ ಮಹಾಜನನಿ ವ್ಯಾಕುಲ ಬೇಕೆ ಪಡೆದಿರುತ್ತಿರುವೆ. ಕುಮಾರ ಅಮ್ಮ ವ್ಯಾಕುಲ ಬೇಕೆ ಪಡೆದಿರುತ್ತಿರುವೆ. ಚಲದಂತ ಮಲ್ಲನ ಛಲವನ್ನು ಅರಿತು ಚಲದಂತ ಮಲ್ಲನ ಛಲವನ್ನು ಅರಿತು ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದಾಗಿರೆ ಶ್ರೀಮಂತವದನ. ಭಯಬೇಕೆ ಬಿಡು ಮಾತೆಯೇ. ಭಯಬೇಕೆ ಬಿಡು ಮಾತೆಯೇ. ಚಲವೇ ಕುರುನಂದನ. ನಿನ್ನ ಚಲದಾತಿರೇಕ ಗುರುವಂಶ ಬದನ. ಚಲವೇ ಕುರುನಂದನ. ಬೇಡಕಂದ ನನ್ನ ಮಾತು ದುಡುಕಿನಿ ಕೆಡಬೇಡ ಕೆಡುಕನಾಶಿಸಬೇಡ. ದುಡುಕಿನಿ ಕೆಡಬೇಡ ಕೆಡುಕನಾಶಿಸಬೇಡ. ಪಾಂಡವರೊಳು ನೀ ದ್ವೇಷವೆಣಿಸಬೇಡ. ಪಾಂಡವರೊಳು ನೀ ದ್ವೇಷವೆಣಿಸಬೇಡ. ಗುರು ಪಾಂಡವರ ಸೋದರ ಸಮರ. ಗುರು ಪಾಂಡವರ ಸೋದರ ಸಮರ. ಸಾಹಸದಿಂದ ಸಾಧಿಸಲಿ. ಸಾಹಸದಿಂದ ಸಾಧಿಸಲಿ. ಚಲವೇ ಗುರುನಂದನ. ಛಲದಾದಿರೆ ಗುರುವಂಶ ಬದನ. ಛಲವೇ ಕುವರ ಛಲವೇ ಕಂದ ಛಲವೇ ಗುರುನಂದನ. ಕುಮಾರ ಪಾಂಡವರು ಧರ್ಮಿಷ್ಠರಪ್ಪ, ಧರ್ಮಿಷ್ಠರು. ಪಾಂಡವರು 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 ಆ ಪಾಂಡವರು ಮಾಡಿದ್ದೇ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾದಿಶ ಧಿಕ್ಕಾರವಿರಲಿ. ಕುಮಾರ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮನುಷ್ಯ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ಒಬ್ಬ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡ್ತಿದ್ದೆ ಕುಮಾರ? ಪಣ ಬಂಧನವನ್ನು ನಿರಾಕರಿಸಿ ಸಮಸ್ತ ಪೃಥ್ವಿಯ ಪ್ರತಿಪಕ್ಷಿಯಾಗಿ ನಿಂತಿದ್ದರು. ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದರು. ಆದರೆ ಧರ್ಮ ದುರಿಣರಾದ ಪಾಂಡವರು ಮಾಡಿದ್ದಾದರೂ ಏನು? ನಿಸ್ಸಾಯಕನಾದ ಹೇಳಿ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿ ಆ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ ಜನನಿ. ಅವರು ಭರತವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮರಣೆಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾ ಬಂಧನನಾಗಿರುವೆನು.
ನನ್ನನ್ನು ಅರಸಿ ನನಗೆ ಅನುವಾಜ್ಞೆಯನ್ನು ಕೊಡು ಜನನಿ. ಜ್ಞಾತಿಂಸೆಗೆ ನನ್ನ ಶುಭಾಶೀರ್ವಾದ ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನನ್ನ ಆಶೀರ್ವಾದವರು ಹೊಂದಲಾರೆ, ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತೃವಾಕ್ಯವನ್ನು ನಿರಾಕರಿಸುವುದು ಮಹಾಪಾಪ. ಆ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನಾನಿನ್ನು ನನ್ನ ಶತ್ರುಗಳನ್ನು ಆಹ್ವಾನಿಸೇ ಬಿಡುವೆನು ಜನನಿ. ಆಹ್ವಾನಿಸಿದ ಯುದ್ಧವನ್ನೆಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಬಡಿನಲ್ಲಿ ಮೊಳಗಿ ಎಲ್ಲರಿ ಹಸ್ತಿನಾವತಿಯಲ್ಲಿ ಬದಿ ಪವಿತ್ರವಾದ ಗಂಗಾಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ಪವಿತ್ರವಾದ ಮಂಗಲಿಯನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ದಾನವನು? ನಾನೀಗ ಮಾನವನಲ್ಲ ಜನನಿ, ಮಾನವ ರೂಪದ ಮಹಾದುರ್ದಾನವ. ಮಹಾದುರ್ದಾನವ. ಎಂದಿನಂತೆ ನನ್ನ ಬಳಿಯಲ್ಲಿ ಮಳೆಕಾಲ ನೋಡಿ ಕುಳಿತುಕೋ. ಈ ನನ್ನ ಹಸ್ತಸ್ಪರ್ಶದಿಂದ ಹುಲ್ಲು ಕಡೆ ಕೂಡ ವಜ್ರಾಯುಧದಿಂದ ಕಠಿಣವಾಗುವುದು. ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಪ್ರಿಯತನೆಯ ಪ್ರಿಯತನೆಯ ಶೇಷ ಶಯನರಳು ಹೋರಾಡು. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಏಥೋ ಧರ್ಮಸ್ತಥೋ ಜಯ, ಏಥೋ ಧರ್ಮಸ್ತಥೋ ಜಯ, ಏಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೌದು, ಆಲೋಚಿತವಾದ ಧರ್ಮಕ್ಕೋಸ್ಕರವಾಗಿ ಪರಬಂಧನವನ್ನು ಕಟ್ಟಿರುವ ನಿಂತಿರುವ ಈ ಚಳವಳಿಕ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನ ದಶದೆಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲ್ಲಿ ರಣಬೇರಿಗಳು ಮುಗಿಲು ಮುಟ್ಟುವಂತೆ ಝಂಕರಿಸಲಿ ರಣಕಾಳಗಳು. ಮಂಗಳ ಮುಂಬೆಳಕೆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ. ಹೃದಯ ಸಂತಾಪ ಹೃದಯ ಸಂತಾಪ ಆಯಿತು ವ್ಯಸನವು ಆರಿತು ಪ್ರಸನ್ನವು ಹೃದಯದಿಂದ ಹೃದಯ ಸಂತಾಪವು
ತೊಡುಗಳಗವ ಬಳಿಯೊಳು ನಿಲ್ಲಿಸಿ ಕೋಡಿಯೊಳಾಡುದ ಅರಸನು ನಾದೈತೆ ಕೋಡಿಯೊಳಾಡುದ ಅರಸನು ನಾದೈತೆ ಹೃದಯ ಸಂತಾಪವು ನೀರೀತೆ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನಮಗೆ ವಿಜಯದ ಸೂರ್ಯನು ಉದಯಿಸಿದಂತೆಯೇ ಸರಿ ಎಂದು ನಾನು ಭಾವಿಸಿದ್ದನು. ಆದರೆ ಈ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ಭೀಮಸೇನ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ನಿಂತಿರುವರು. ಆತನನ್ನು ಜಯಿಸಿ ವ್ಯೂಹವನ್ನು ವೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎನ್ನೇ ದಿನ ನಾನೇ ಪರಾಜಯನಾಗಿ ಹಿಂತಿರುಗಿದ್ದೇನೆ. ಅಗ್ರಜ, ಕೃಷ್ಣಾರ್ಜುನರು ಈ ಸಮಯದಲ್ಲಿ ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಕೃಷ್ಣ- ಅರ್ಜುನನು ಚಕ್ರವ್ಯೂಹವನ್ನು ಭೇದಿಸುವ ನೀತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದ ಸಂಸತ್ತರೊಡನೆ ಹೋರಾಡುತ್ತಿರುವರು. ಅವರನ್ನೇ ಬೇಗ ಹಿಂತಿರುಗೋ ಸಾಧ್ಯವೇ ಇಲ್ಲ. ಅಗ್ರಜ, ಈಗಿದರ ಉಪಾಯವೇನು ಭೀಮಸೇನ? ಅಗ್ರಜ, ಜಾಗ್ರತೆಯಿಂದ ಇದಕ್ಕೊಂದು ನಾವು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಅಗ್ರಜ, ಅಭಿಮನ್ಯು, ಇದೆಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜೆ ತಂದೆಯು ಕಪಿತೆಯು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಈ ಪಾಂಡವರಿಗೆ ಅಪಜಯವಿಗೆ ಈಗ ನಮಗೆ ಒದಗಿರುವ ಅಂತಹ ಆಪತ್ತೇನು ದೊಡ್ಡಪ್ಪ? ಅಭಿಮನ್ಯು ಕುಮಾರ, ಈ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ. ವ್ಯೂಹದಿಂದ ರಕ್ಷಿತರಾಗಿರುವ ಪಾಂಡವರು ಕೌರವರ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ಚಿಂತೆಯ ಕಡವ ಮಾಡು ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಚಿಂತೆಯ ಕಡವ ಮಾಡು ನನಗೆ ಕೊಡು ನೀ ಅಭಯ. ದ್ರೋಣ ವ್ಯೂಹ ಭೇದಿಸಿ ಹತ್ತು ಬರುವೆನು ಚಿರಗಳನ್ನೆಲ್ಲ. ಹಿಡಿದು ದ್ರೋಣ ವ್ಯೂಹ ಭೇದಿಸಿ ಹತ್ತು ಬರುವೆನು ಚಿರಗಳನ್ನೆಲ್ಲ. ಕಣದೊಳಗೆ ಕಣಗಿದರೆ ಕಣಲುಗಳ ರಣದೊಳಗೆ ಕಣಗಿದರೆ ಕಣಲುಗಳ ಚಿಂತೆಯ ತಲವ ಮಾಡ ನನಗೆ ಕೊಡು ಅಭಯ. ತಂದೆ ಪಾರ್ಥನ ದಯವಂದಿರಲಿ ಹಿಂದಿರೇಶನೇ ನಾ ಬರಲಿ. ತಂದೆ ಪಾರ್ಥನ ದಯವಂದಿರಲಿ ಹಿಂದಿರೇಶನೇ ನಾ ಬರಲಿ. ಒಂದರ ರಣದಳ ಯುದ್ಧವ ಕೈವೆ, ಒಂದರ ರಣದಳ ಯುದ್ಧವ ಕೈವೆ. ಚಿಂತೆಯ ತಡವ ಮಾಡಿ ಅಭಯ. ಜ್ಯೇಷ್ಠ ಪಿತಾ, ನಾನು ಈ ವ್ಯೂಹವನ್ನು ಭೇದಿಸುವೆನು. ಇದರ ಅನುಮತಿ ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನಮ್ಮ ವಂಶದ ಗೌರವ ಸ್ವರೂಪನೋ ನೀನು. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನ ಯುದ್ಧರಂಗಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸುವುದೇ ಕುಮಾರ. ಇದೆಂತ ಮಾತು ದೊಡ್ಡಪ್ಪ? ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ಪಾರ್ಥಿತ ದೇಹವು ಚಿಕ್ಕದಿರುವುದು. ಆದರೆ ಅದರೊಳಗಿನ ಜೀವ ಜ್ಯೋತಿಯು ಮಾತ್ರ ಚಿಕ್ಕದಲ್ಲ. ಶಾಸ್ತ್ರ ಛೇದದಿಂದ ಚಿರಪ್ರಕಾಶದಿಂದ ಜ್ವಾಲ್ಯಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದ್ದೇನೆ. ಅದು ತನ್ನ ಕುರುಕ್ಷೇತ್ರದಲ್ಲಿ ಬೆಳಗಲು ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ.
ಈ ವೀರ ಬಾಲಕನೆಯ ಉತ್ಸಾಹಜ್ಞೆ ಮೇಲೆ ಜಲಶೋಧನೆಯನ್ನು ಆಗದಂತೆ ಮಾಡಿಕೊಳ್ಳಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುಗೆ ಸಹಾಯವನ್ನು ಆಗಿ ನಿಲ್ಲುತ್ತೇನೆ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲ ಒಳಗೆ ನುಗ್ಗಿ ವ್ಯೂಹವನ್ನು ಚಿನ್ನ ಭಿನ್ನವಾಗಿ ಮಾಡೋಣ. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಅಪ್ಪತ್ತವನ್ನು ಬೇಡ ಅಗ್ರಜ. ಭೀಮಸೇನ ಇನ್ನು ಅಗ್ರಜ! ಆಗಲಿ, ಇಲ್ಲಿ ಬಾ. ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಈ ಬಾಲಕನನ್ನು ನೀನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪ್ರತಿಷ್ಠೆಯು ಪುನಃ ಅವನಲ್ಲಿಯೇ ಸೇರಲಿ. ಕುಮಾರ ಅಭಿಮನ್ಯು, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯ ಎನ್ನುವುದು.